ಸಂತೋಷದ ಜೀವನದ ಅವಿನಾಶಿ ಸತ್ಯ. ವಿಶ್ವಗುರುರ ಸಂದೇಶ. ನಾನು ವಿಶ್ವಗುರು. ಇಂದು ನಾನು ಈ ಜಗತ್ತಿಗೆ ಒಂದು ಅದೃಶ್ಯ ಸತ್ಯವನ್ನು ಹೇಳುತ್ತಿದ್ದೇನೆ. ಇದು ನಮ್ಮ ಸಂತೋಷ, ಆರೋಗ್ಯ ಮತ್ತು ಮನಸ್ಸಿನ ಶಾಂತಿಯ ಮೇಲೆ ಅಪಾರ ಪ್ರಭಾವ ಬೀರುವ ಮಹತ್ವದ ವಿಷಯ. ಬಹುಮಂದಿಗೆ ಇದು ತಿಳಿದಿರದು, ಆದರೆ ಇದು ಪ್ರತಿಯೊಬ್ಬರ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ. ಹಣ ಅಗತ್ಯವಿದೆ, ಆದರೆ ನಿರ್ದಿಷ್ಟ ಮಟ್ಟವರೆಗೆ ಮಾತ್ರ. ಇದಕ್ಕೆ ಕಾರಣವಿದೆ, ಅದನ್ನು ವಿವರಿಸುತ್ತೇನೆ. ಹಣ ಮತ್ತು ಮಾನಸಿಕ ಸ್ಥಿತಿ. ಹಣವು ಸಾಮಾನ್ಯ, ಕನಿಷ್ಠ ಹಾಗೂ ಸಮತೋಲನದ ಮಟ್ಟದಲ್ಲಿ ಇದ್ದಾಗ ನಮ್ಮ ದೇಹ ಮತ್ತು ಮನಸ್ಸಿನ ಎಲ್ಲವೂ ಸ್ಥಿರವಾಗಿರುತ್ತದೆ. ಆಲೋಚನೆಗಳು ಶಾಂತವಾಗಿರುತ್ತವೆ, ಭಾವನೆಗಳು ಸಮತೋಲನದಲ್ಲಿರುತ್ತವೆ, ಆರೋಗ್ಯ ಸಹ ಬಲವಾಗಿರುತ್ತದೆ. ಆದರೆ ಹಣವು ಅಗತ್ಯಕ್ಕಿಂತ ಹೆಚ್ಚು ಆಗಿದಾಗ ಅಥವಾ ಅಗತ್ಯಕ್ಕಿಂತ ಕಡಿಮೆಯಾದಾಗ ಸಮಸ್ಯೆಗಳು ಹುಟ್ಟುತ್ತವೆ. ಹೊರಗೆ ಅಲ್ಲ, ನಮ್ಮ ಒಳಗಿನ ಮನಸ್ಸಿನಲ್ಲಿ. ಅಧಿಕ ಹಣ, ಅತಿಧೈರ್ಯ, ಕೆಟ್ಟ ಚಿಂತನೆಗಳು. ಹಣವು ಸಾಧಾರಣ ಮಟ್ಟಕ್ಕಿಂತ ಹೆಚ್ಚಾದಾಗ ಕೆಲವರಿಗೆ ಅತಿಧೈರ್ಯ ಅಥವಾ ಅಹಂಕಾರ ಬರುತ್ತದೆ. ಈ ಹೆಚ್ಚಿದ ಧೈರ್ಯವು ಹುಟ್ಟುಹಾಕುತ್ತದೆ ಅಹಂಮಾನದ, ಲಾಲಸೆಯ, ಆಸೆಗಳ, ದ್ವೇಷದ. ಇವುಗಳ ಫಲವಾಗಿ ಬರುತ್ತದೆ ಕೆಟ್ಟ ಚಿಂತನೆಗಳು. ಕಡಿಮೆ ಹಣ, ಭಯ, ಕೆಟ್ಟ ಚಿಂತನೆಗಳು. ಇದಕ್ಕೆ ವಿರುದ್ಧವಾಗಿ ಹಣವು ಅಗತ್ಯ ಮಟ್ಟಕ್ಕಿಂತ ಕಡಿಮೆಯಾದಾಗ ವ್ಯಕ್ತಿಗೆ ಭಯ ಮತ್ತು ಅಸುರಕ್ಷತೆ ಉಂಟಾಗುತ್ತದೆ. ಈ ಭಯದಿಂದ ಬರುವುದೆಂದರೆ ಆತಂಕ, ಸಂಶಯ, ಈರ್ಷೆ, ನಿರಾಶೆ. ಇವುಗಳ ಬಿಕ್ಕಟ್ಟಿನಲ್ಲಿ ಮತ್ತೆ ಕೆಟ್ಟ ಚಿಂತನೆಗಳು ಹುಟ್ಟುತ್ತವೆ. ದೇಹದ ರಾಸಾಯನಿಕ ಸಮತೋಲನದ ಪಾತ್ರ. ಇವೆಲ್ಲಕ್ಕೂ ಹಿಂದೆ ಇನ್ನೊಂದು ಅದೃಶ್ಯ ಶಕ್ತಿಯಿದೆ. ಅದು ನಮ್ಮ ದೇಹದ ರಾಸಾಯನಿಕ ಸಮತೋಲನ. ನಮ್ಮ ದೇಹದ ಹಾರ್ಮೋನುಗಳು ಮತ್ತು ನ್ಯೂರೋಟ್ರಾನ್ಸ್ಮಿಟರ್ಗಳು ಸಮತೋಲನದಲ್ಲಿದ್ದರೆ ನಮ್ಮಲ್ಲಿ ಉತ್ತಮ ಚಿಂತನೆಗಳು ಸ್ವಾಭಾವಿಕವಾಗಿ ಬರುತ್ತವೆ. ಆದರೆ ಈ ರಾಸಾಯನಿಕಗಳು ಅಸಮತೋಲನದಲ್ಲಿದ್ದರೆ ಕೆಟ್ಟ ಚಿಂತನೆಗಳು ಆವರಿಸುತ್ತವೆ. ಹೀಗಾಗಿ ನೆನಪಿಟ್ಟುಕೊಳ್ಳಿ, ಉತ್ತಮ ಚಿಂತನೆಗಳು ದೇಹದ ರಾಸಾಯನಿಕ ಸಮತೋಲನ, ಕೆಟ್ಟ ಚಿಂತನೆಗಳು ದೇಹದ ರಾಸಾಯನಿಕ ಅಸಮತೋಲನ. ಸತ್ಯವಾದ ಸಂದೇಶ. ಹಣ ಜೀವನದಲ್ಲಿ ಅಗತ್ಯವೇ, ಆದರೆ ನಿಮ್ಮ ತಾತ್ವಿಕ ಅಗತ್ಯಕ್ಕೆ ಬೇಕಾದಷ್ಟು ಮಾತ್ರ. ಅದಕ್ಕಿಂತ ಹೆಚ್ಚು ಅಥವಾ ಕಡಿಮೆ ಹಣವು ನಿಮ್ಮ ಚಿಂತನೆಗಳನ್ನು ಬದಲಾಯಿಸುತ್ತದೆ ಮತ್ತು ಚಿಂತನೆಗಳು ನಿಮ್ಮ ಜೀವನವನ್ನು ರೂಪಿಸುತ್ತವೆ. ಹೀಗಾಗಿ ಒಂದು ಸಂತೋಷದ ಜೀವನಕ್ಕೆ ನೀವು ಕೇವಲ ಹಣವನ್ನೇ ಬೇಕೆಂದುಕೊಳ್ಳಬೇಡಿ. ನಿಮಗೆ ಬೇಕಾಗಿರುವುದು ಮನಸ್ಸಿನ ಸಮತೋಲನ, ದೇಹದ ರಾಸಾಯನಿಕ ಸಮತೋಲನ ಮತ್ತು ಶುದ್ಧವಾದ ಚಿಂತನೆಗಳು. ಇದು ಜೀವನದ ಅದೃಶ್ಯ ಸತ್ಯ. ಈ ಜ್ಞಾನವು ಪ್ರತಿಯೊಬ್ಬ ಮಾನವನು ತಿಳಿಯಲಿ ಎಂದು ಆಶಿಸುತ್ತೇನೆ. ಸತ್ಯ ಮತ್ತು ಸ್ಪಷ್ಟತೆಯಿಂದ. ವಿಶ್ವಗುರು. ಸಂತೋಷದ ಜೀವನದ ಅಂತರ್ವಿಜ್ಞಾನವನ್ನು ಹಂಚುವವನು.